ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ಏಕೆ ದೇವ, ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟವೂ ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ಪರಿಹರಿಸಿ ಕಾಪಾಡು. ಶಾಂತಳಾಗು ದ್ರೌಪದಿ, ಏಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ನೋವು ದೂರವಾಗುವ ಕಾಲ ಈಗ ಬಂದಿರುವುದು. ಶಾಂತಿ 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 ಇನ್ನು ಬಿಟ್ಟರೆ ಅಣ್ಣ ಈ ಹುಚ್ಚುತನದ ಭ್ರಾಂತಿ. ಆಡಕ್ಕೆ ಸಾಲ ಅಡ್ಡಗಟ್ಟಿದವನು ಎದೆ ಬರುವಂತ ಬಾಹುಬಲವನ್ನು ಈ ಪಾಂಡವರು ಆ ದಾರಾದಿಗಳ ರುಂಡ ಮುಂಡಗಳು ಚಂಡಾಡದವರ ತಕ್ಕದವನಲ್ಲ. ತರುಣಿ ಮಣಿಯನೆ
ಎದೆ ಬಗೆಯುವಂತ ಬಹುಬಲ ಹೊಂದಿರುವ ಪಾಂಡವರು ಆ ದಾಯಾದಿಗಳ ಒಣ್ಣ ಮುಂಡಗಳನ್ನು ಚಂಡಾಡದ ಬಿಡತಕ್ಕಲ್ಲ ತೊಡೆ ತೊಟ್ಟಿ ದ್ರೌಪದಿ ಅವರು ಚಳೆದವರ ಅಟ್ಟೋದು ಅಲೆಚ್ಚರ ಬಟ್ಟೆಗಿರುವುದು ಹಾಡಿದ ಅವರನ್ನು ಮರಣಗೊಳಿಸದೆ ದರವನ್ನು ಬಿಡುವುದೇ ಅಗ್ರಜ ಅವರನ್ನು ಮರಣಗೊಳಿಸದೆ ದರವನ್ನು ಬಿಡುವುದೇ ಹಣದವರ ರಕ್ತ ಮಾಡಲಿರುವುದೇ ಹಣದವರ ರಕ್ತ ಮಾಡಲಿರುವುದೇ ಶಾಂತನಾಗು ಸಹೋದರ. ಪ್ರಿಯ ಸಹೋದರ, ದುಡುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದುದರಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಸ್ವಾಮಿಯು ಬಂದ ನಂತರ ಆ ಪರಮಾತ್ಮನ ಸಲಹೆಯಂತೆ ನಡೆಯೋಣ. ಅಲ್ಲಿಯವರೆಗೂ ಶಾಂತಿ ಸಹನೆಯಿಂದಿರುವುದೇ ನನ್ನ ಅಭಿಪ್ರಾಯ. ವಿಜಯಶಾಲಿಯಾಗಿದ್ದರು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಈಗ ತಂಗಿ ನಿನಗೂ ಮಂಗಳವಾರ. ವಂದೇ ಕಮಲ ರಮಣಂ ವಂದೇ ಪನ್ನಗ ಶಯನಂ ವಂದೇ ನಾರಾಯಣಂ ವಂದೇ ಲಕ್ಷ್ಮೀ ರಮಣಂ ಕೃಷ್ಣ ಕೃಷ್ಣ
ಪ್ರಿಯತಮನನ್ನಾದ ಮುರಳಿಗಾನ ವಿಹಾರಿ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ಪರಮಾತ್ಮ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವಿ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ಬಗ್ಗೆ ನೀವು ಯಾವ ವಿಚಾರವನ್ನು ನಿರ್ಧಾರಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಆದುದರಿಂದ ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ಮಾತಿನ ಅರ್ಥ? ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ವರೆಯ ಧರಿಸೆನಯ್ಯ ಶಿರದಲ್ಲಿ ಒಂದು ಬಾಂಧವ ರಕ್ತ ನಿನ್ನಿಂದ ಅಪವಿತ್ರ ಭೂಮಾತೆ ಪವಿತ್ರಗೊಳಿಸಲೆನ್ನು ಮುಂದೆ ಘೋರ ಹತ್ಯೆಯೇ ನೀಕ್ಷಿಸೆ ಸಹಿಸೆನೆ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರೆ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಅಂದರೆ ನನ್ನಿಂದ ಒಂದು ಪ್ರಾಣಿಯು ದೃಢವಾಗುವುದನ್ನು ನಾನು ಸಹಿಸೆನು. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಂಬಾರಿಯ ಬಾಯಿಗೆ ತುತ್ತಾಗಿಸಲಿ. ಆದುದರಿಂದ ನೀನು ನಮ್ಮ ಸಂತಾನಿಯಾಗಿ ಹೋಗಿ ಆತನನ್ನು ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದದು. ಆದರೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತಕ್ಕೆ ಅಡ್ಡಲಾಗಿ ನಮ್ಮ ಕರುಬಿಟ್ಟು ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಾಗಿ ಬೆಳೆದು ನಿಂತಿದೆ. ಅದನ್ನು ಬೇಯಿಸಿ ಎಂದು ಮುಂದೂಕಣವೆಂದರೆ ರಾತು ಎಂಬ ಚಾಪ ನಮ್ಮನ್ನು ತಡೆದು ನಿಂತಿದೆ. ಶಿಕ್ಷೆ ಸುಡಬೇಕು ಈ ನಮ್ಮ 7 ಜನ್ಮವನ್ನು. ಭೀಮಸೇನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ಪರಮಾತ್ಮ, ಆದಿಯಿಂದಲೂ ಅಪಮಾನ ಅಪಜಯಗಳೇ ನಮ್ಮ ಇಷ್ಟ ದೇವಗಳಾದವು. ಮುಂದೆ ಹೋಗುವೆಂದರೆ ಅಗ್ರಜ ಎಂಬ ಮಮಕಾರ ಪಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಚೀಚಿ, ನಮ್ಮ ಈ 7 ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ಭೀಮಾರ್ಜುನರೇ ಸಂಧಿಗೆ ಒಪ್ಪಿಕೊಂಡ ಮೇಲೆ ನಕುಲ ಸಹದೇವರುಗಳು ಅವರ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿಮ್ಮ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ
ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ಛೀ! ಭೀಮಸೇನ, ರುದ್ರಾಂಶ ಸಂಭೂತ, ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕರನ್ನು ಕೊಂದ ಗಂಡ, ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶುವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದಾಯ್ತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಬೇಕಿಲ್ಲ? ಅದಕ್ಕೆ ನೀನೇನು ಮಾಡಿ ಹೇ, ಈಕೆಯ ಅಭಿಪ್ರಾಯವು ಬೇರೆ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ಏನು ಕೇಳಿದಿಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿದಿದೆಯಾ? ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಉಳಿದ ನಾಲ್ವರವರ ಪತಿಗಳಲ್ಲವೇ? ಅವರೇ ಅದರ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ದರ್ಪಿತ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮೊಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆವೆನುತ ರಣಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆವೆನುತ ನುಡಿದೆಯೋ ಗಂಡುಗಲಿ ನೀ ಅಂದು. ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ, ಮರೆತು ನಿದ್ರೆಯೊಡಿದೆಯೋ ಇಡಿಂಬ ಮನೋಹರ. ಕರುಳಿನ ಮೋಹಕ ಕಂಟಕದ ಬೆರ ನೋಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೆ ಕಣ್ಣೀರ ಬದಲಾಗಿ ಆ ನಮ್ಮ ವೈರಿಗಳ ಮಡಿಗಂಬನೆಯನ್ನು ಹರಿಸುವೆ. ಆಲನೆ ಆ ಕೌರವನ ಬೆಂಬಲವಾಗಿ ನಿಲ್ಲದೆ ಅದಕ್ಕೆ ಕುರುಸ್ತಮತ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನೆಂಬ ಕುಡಿಗೊಟ್ಟಿಸುವೆ ಪಾತಕ್ಕೆ ದುರ್ಯೋಧನ ಹೊಳೆಯ ಕೃಪದ ಸುತ್ತೆ ಕಟ್ಟಿಸುವೆ ನಿನ್ನ ಬಿರು ನುಡಿಯ ಹೊರದಿರುವೆ. ಏ ನರಕಮರ್ದನ, ಏಳೆನ್ನ ಕೊನೆಯ ಅಭಿಪ್ರಾಯ?
ಪರಮಾತ್ಮ, ಆ ಕರ್ಣನ ಶಿರವನ್ನು ತೆಗೆದು ಕರ್ಣನ ಶಿರವನ್ನು ತೆಗೆದ ಶಪಥವನ್ನು ಮರೆತೆಯ ಪರಾಶನಂ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರವಂ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆನಾ ವಿಜಯನೆಂಬ ಪೆದರು ಹರಿಗಳ ತಗೈಯಲ್ ಹರಿತೋತ್ಸಾಹದಿಂದಿಹ ಅನುಜರನಿ ಪರಿಯೋರಿಪುದು ತರವೆ ಧರ್ಮಜಗೆ ಕೃಷ್ಣ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳನ್ನು ಆಚಾತ್ಮಕವಾಗಿ ಬೆಳಗಬೇಕಾದರೆ ನಾನು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದು ತೀರಲೇಬೇಕು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ದಗದಗನೆ ಹೊತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ನನ್ನ ಸಮಸ್ತ ವಿಚಾರವನ್ನು ಹರಿತ ಮಹಾಪ್ರಭು ನೀನು. ಇನ್ನೊಂದು ಸಾರಿ ದುರ್ಯೋಧನನ ಬಳಿಗೆ ಹೋಗಿ ಅವನನ್ನು ಸಂಧಿಗೆ ಸಮ್ಮತಿಸುವಂತೆ ಮಾಡು. ಅರ್ಧ ರಾಜ್ಯವನ್ನು ಕೊಡದೆ ಹೋದ ಪಕ್ಷದಲ್ಲಿ ನಮ್ಮೈವರಿಗೈದು ಭೂಮಿಗಳನ್ನಾದರೂ ಕೊಡುವಂತೆ ಮಾಡು ಮುಕುಂದ. ಯುದ್ಧವು ಖಂಡಿತ ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಯುದ್ಧ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಬತ್ತಿ ಹೋಗಲೇಬೇಕು. ತಂಗಿ ದೃಪದ ನರೇಂದ್ರ ಕಣ್ಣೀರಿಯ ಕಾಲುವೆ ಬತ್ತಿ ಹೋಗಲೇಬೇಕು. ಇದರಿಂದ ಸಂಧಿಗಾಗಿ ನಾಳಿನ ಕುರುಸಭೆ. ಅಣ್ಣ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರು. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವೂ ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ಚಿಂತಿಸಬೇಡಮ್ಮ ತಂಗಿ, ಚಿಂತೆ ಪಡದಿರು ನೀ. ಚಿಂತೆ ಪಡದಿರು ನೀ. ಶಾಂತಿಯ ತಾಯಿ ಸದಯೇ ಚಿಂತೆ ಪಡದಿರು ನೀ. ಅರಸಿ ಎಂದೆನಿಸಿ ವೀರ ಪಾಂಡವರ ಅರಸಿ ಎಂದೆನಿಸಿ ಮೂರ್ಖತನದಳು ಕೇಡನು ಬಯಸುತ್ತ ಮೂರ್ಖತನದಳು ಕೇಡನು ಬಯಸುತ್ತ ಚಿಂತೆ ಪಡದಿರು ಮನದ ಚಿಂತೆ ಪಡದಿರು ಸಂಧಿಯ ನೆಪದಿಂದ ಹೊರಡುವೆ ಹೌದಣ್ಣ? ಸಂಧಿಯ ನೆಪದಿಂದ ಹೊರಡುವೆ ಕೆರಳಿಸಿ ಕುಮಾರ ಸಮರ ಸಂಗ್ರಾಮಕ್ಕೆ. ಕೆರಳಿಸಿ ಕುಮಾರ ಸಮರ ಸಂಗ್ರಾಮಕ್ಕೆ ವ್ಯಾಕುಲ ಪಡದಿರು. ಸೋದರಿ ಪಡದಿರು ವೀರ ತರುಣಿ. ವ್ಯಾಕುಲ ಪಡದಿರು ವೀರ ತರುಣಿ. ಪರಮ ಸಂತೋಷವ ಪಡೆಯುವೆ ಮಲನೆ. ಪರಮ ಸಂತೋಷ
ಶಾಂತಿಯ ತಾಯಿ ಸದೆಯೇ ಪಡೆದಿರು ಪಡೆದಿರು ಸೋದರ